ಜೊತೆಯಲ್ಲಿ ಬದುಕಬೇಕು. ದೊಡ್ಡವರ ಜೊತೆಯಲ್ಲಿ ಬದುಕು ಕಟ್ಟಿಕೊಳ್ಳುವುದು ದೊಡ್ಡದಲ್ಲ. ಯಾರು ಬಡವರಿದ್ದಾರೋ ಅವರ ಬದುಕಿನ ಜೊತೆಯಲ್ಲಿ ಬದುಕುತ್ತಾ ಅವರ ಬದುಕನ್ನು ಸ್ಥಾಪಿಸುವುದೇ ಉತ್ತಮವಾದಂತಹ ಗುಣ. ಹಾಗಾದ ಕಾರಣ ಅವರ ಜೊತೆಯಲ್ಲಿ ಬದುಕಿದೆ. ಗೋಪಾಲಕರಿಗೊಂದು ಬದುಕು ಸೂಚಿಸಿದೆ. ಅಸ್ಥಿರವಾಗಿದ್ದ ಯಾದವ ಸಂಕುಲಕ್ಕೆ ಸುಸ್ಥಿರವಾದ ಅಮೃತತ್ವದ ಹೊನಪು ಕರುಣಿಸುವುದು ಒಂದು ಉದ್ದೇಶ. ಆದರೆ ಅಸಂಸ್ಕೃತರು ಅಂತ ಹೇಳಿಸಿಕೊಂಡಂತಹ ಗೋಪಾಲಕರಿಗೆ ಸುಸಂಸ್ಕೃತವಾದ ಬದುಕನ್ನು ಕಾಣಿಸುವುದೊಂದು ಉದ್ದೇಶ. ಯಾವತ್ತಿದ್ದರೂ ಕ್ಷಾತ್ರಿಯರು, ಗೋಪಾಲಕರು, ಯಾದವರು, ಇಡೀ ನಮ್ಮ ಸಮಾಜವೇ ಒಂದು ಜಾತಿಯ ಭೂತದ ಅಡಿಯಲ್ಲಿ ಇದೆ. ನಮ್ಮನ್ನು ಬೇರೆ ಬೇರೆ ಮಾಡಲಿಕ್ಕೆ ಬಹಳ ಸುಲಭ ಆಗುವುದು ಅದೇ. ಈ ಜಾತಿ ಜಾತಿ ಅಂತ ಅವರವರೇ ಕಚ್ಚಾಡುವ ಹಾಗೆ ಮಾಡಿದರೆ ಅದರ ಲಾಭ ಪಡೆಯುವವರು ಹೊರಗಿನವರು. ಯಾವಾಗ ನಮ್ಮ ಜಾತಿ ಮೇಲು ಕೀಳು ಎಂಬ ಭಾವವನ್ನು ಬದಿಗಿಟ್ಟು ಆ ಜಾತಿಗೊಂದು ಸಂಸ್ಕಾರ ಕೊಟ್ಟು ಮಾನವ ಕುಲವೊಂದೇ ಹೊಳಪು ಎನ್ನುವ ನೆಲೆಯಡಿಯಲ್ಲಿ ನಾವು ಒಂದಾಗಿ ನಿಂತರೆ ನಮ್ಮ